ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡು ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಾಂಡುರಂಗ ಪಾರಿಜಾತದಲ್ಲಿ 3ನೇ ಪದ್ಯ ಆಗಿದೆ. ಅದನ್ನೊಂದು ಸಲ ಇದು ಮಾಡಿ 4ನೇದಕ್ಕೆ ಬರ್ತೇನೆ. ವನಧಿ ಬಂಧನ ವನೌಕಸನಾಥ ಜಿತಸುರಯೂಥ ನಿರ್ಮಲ ಶ್ರುತಿಗಾಥ ಅನುದಿನದಲ್ಲಿ ನಂಬಿದೆ ನಿನ್ನ ಪಾಲಿಸು ಎನ್ನ ಸಂತತ ಸುಪ್ರಸನ್ನ. ಮನೋವಾಕ್ಕಾಯದಿ ಮಾಡಿದ ಕ್ರಿಯಾ ನಿನ್ನದು ಜೀಯ ಕರುಣದಿ ಪಿಡಿ ಕೈಯ ನೆನೆಯ ನೀನಲ್ಲದೆ ಅನ್ಯರ ದುರ್ಜನ ದೂರ ನಂದ ಗೋಪಕುಮಾರ. ಎಷ್ಟು ಸುಂದರವಾಗಿ ಹೇಳ್ತಾರೆ ಪರಮಾತ್ಮ. ಸಮುದ್ರಕ್ಕೆ ಸೇತುವೆ ಕಟ್ಟಿದವನು ನೀನೆ. ವನದಲ್ಲಿರುವಂತಹ ಕಪಿಗಳು ಋಷಿಗಳು ಅವರಿಗೆ ಒಡೆಯನಾಗಿದ್ದೆ. ಎಲ್ಲರನ್ನು ಗೆದ್ದವನಾಗಿದ್ದೆ. ಅಸುರ ಅಂದರೆ ರಾಕ್ಷಸ ಸಮೂಹಕ್ಕೆ ಅಸುರರಂದರೆ ರಾಕ್ಷಸರ ಸಮೂಹವನ್ನು ಇದು ಮಾಡಿ ದೂರ ಮಾಡಿದ್ದೆ. ನಿರ್ಮಲ ಶ್ರುತಿ ಅಂದರೆ ಶ್ರೇಷ್ಠವಾದ ಶ್ರುತಿಗಳಿಂದ ವೇದಗಳಿಂದ ಗಾಥಾ ಹೊಗಳಿಸಲ್ಪಡುವವನೇ. ಅನುದಿನದಲ್ಲಿ ಪ್ರತಿದಿನವೂ ನಂಬಿದೆ ನಿನ್ನ ಶ್ರೀಹರಿಯೇ, ನಿನ್ನನ್ನೇ ನಂಬಿದ್ದೇನಪ್ಪ, ಉದ್ಧಾರ ಮಾಡುವನು ಶ್ರೀಹರಿಯೇ ಎಂದು ತಿಳಿದುಕೊಂಡು ನಿನ್ನನ್ನೇ ನಂಬಿದ್ದೇನೆ. ಪಾಲಿಸು, ಜ್ಞಾನ ಭಕ್ತಿ ವೈರಾಗಳನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಪ್ಪ. ನನ್ನನ್ನು ಸಂತತ ಯಾವಾಗಲೂ ಸುಪ್ರಸನ್ನ ಸಂತೋಷವಾಗಿರುವ ಮನೋವಾಕ್ಯಾಯದೆ ಮಾಡಿದ ಕ್ರಿಯೆ, ಮನಸ್ಸಿನಿಂದ ಮಾತಿನಿಂದ ದೇಹದಿಂದ ಮಾಡಿದ ಕ್ರಿಯೆಗಳು, ಮನಸ್ಸಿನಲ್ಲಿ ಯೋಚಿಸಿದ ವಿಚಾರಗಳು, ಬಾಯಿಂದ ನುಡಿದ ಮಾತುಗಳು ಮತ್ತು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮಾಡಿದ ಕೆಲಸಗಳು ನಿನ್ನದು, ನಿನಗೆ ಸೇರಿದ್ದಪ್ಪ ಸ್ವಾಮಿ. ಜಿಯ ಅಂದರೆ ಸ್ವಾಮಿ. ಕರುಣದಿ ಪಡೆಕ್ಕಯ್ಯ, ದಯಮಾಡಿ ಉದ್ಧಾರ ಮಾಡಪ್ಪ. ನೆನೆಯ ನೀನಲ್ಲದೆ ಅನ್ಯರ, ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಸ್ಮರಣೆ ಮಾಡುವುದಿಲ್ಲ, ನೆನೆಸುವುದಿಲ್ಲ. ಸರ್ವೋತ್ತಮತ್ವೇನ ನಿನ್ನನ್ನೇ ಸ್ಮರಣೆ ಮಾಡ್ತೇನೆ ಪರಮಾತ್ಮ. ದುರ್ಜನ ದುಷ್ಟ ದೈತ್ಯರಿಗೆ ಸಿಕ್ಕದವನಾಗಿದ್ದೆ. ನಂದಗೋಪ, ಗೋಕುಲಕ್ಕೆ ಒಡೆಯನಾಗಿದ್ದ ನಂದಕುಮಾರ, ನಂದರಾಜಕುಮಾರನಾಗಿದ್ದವನೇ ಪರಮಾತ್ಮ ಅಂತ ಹೇಳ್ತಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಾಲಕ್ಕೂ ನಮ್ಮನ್ನು ರಕ್ಷಣೆ ಮಾಡುವನು ನೀನೇ ಪರಮಾತ್ಮ. ನಿನ್ನ ಬಿಟ್ಟರೆ ಯಾರು ರಕ್ಷಣೆ ಮಾಡ್ತಾರೆ? ಆದ್ದರಿಂದ ನಿನ್ನನ್ನೇ ನಂಬಿದ್ದೇನೆ, ನನ್ನನ್ನು ರಕ್ಷಣೆ ಮಾಡಪ್ಪ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂಥ ಹೇ ಪರಮಾತ್ಮ, ಮನಸ್ಸಿನಿಂದ ವಾಕ್ಯನಿಂದ ದೇಹದಿಂದ ಮಾಡಿದ ಎಲ್ಲ ಕ್ರಿಯೆಗಳು ನಿನ್ನದೇ, ನೀನೇ ನಿಂತಲ್ಲಿ ಮಾಡಿಸಿದ್ದಿ. ಆದ್ದರಿಂದ ಕರುಣದಿಂದ ನನ್ನ ಕೈಯನ್ನು ಹಿಡಿದು ನನ್ನ ಉದ್ಧಾರ ಮಾಡು ದೇವಾ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. 4ನೇ ಪದ್ಯ. ಕರದಂಡಧರ ಕಟಸ್ಥಿತ ಪಾಣಿ ಮಂಗಳ ಶ್ರೇಣಿ ಲೋಕೈಕ ಸತ್ರಾಣಿ ಶರಣು ಹೊಕ್ಕರ ಕಾಯುವ ಬೆರುದಾಂಕ ಕಾಳಿಂಗನ ಬಿಂಕ ಬಿಡಿಸಿದ್ಯೋ ನಿಷ್ಕಳಂಕ ಮುರ ಶಿಶುಪಾಲ ಧೇನುಕ ಹಂಸವತ್ಸಾಸುರ ಕಂಸವದಂತವಕ್ರಾದ್ಯರ ಹಿಂಸಾ ಪರನಾಗಿ ಕೊಟ್ಟೆ ಧಾರುಣಿಗಿಷ್ಟ ಸುಜನರ ಕಷ್ಟ ಬಿಡಿಸಿದೆಯೋ ಓ ಜಿಪ್ಪ ಓ ಜಿಪ್ಟ ಹೇಳ್ತಾ ಇದ್ದಾರೆ. ಕರದಂಡಕರ, ಕೈಯಲ್ಲಿ ಕೋಲನ್ನು ಹಿಡಿದವನೇ. ಕಟಿ ಅಂದರೆ ಸೊಂಟ, ಸೊಂಟ ಸ್ಥಿತ ಅಂದರೆ ಇಡಲ್ಪಟ್ಟಂಥ ಪಾಣಿ ಕೈಗಳು, ಸೊಂಟದಲ್ಲಿ ಕೈಯನ್ನು ಇಟ್ಟುಕೊಂಡವನೇ, ಕೈಗಳನ್ನು ಇಟ್ಟುಕೊಂಡವನೇ. ಮಂಗಳ ಶ್ರೇಣಿ, ನಿರಂತರವಾಗಿ ಯಾವಾಗಲೂ ಮಂಗಳ ಮಹಿಮೆಗಳನ್ನೇ ತೋರಿಸುವವನೇ. ಲೋಕೈಕ ಸತ್ರಾಣಿ, ಸಕಲ ಲೋಕಗಳಿಗೆಲ್ಲ ನೀವೊಬ್ಬನೇ ಶಕ್ತಿಯುಕ್ತನಾಗಿದ್ಯಪ್ಪ.
ಶರಣು ಹೊಕ್ಕವರ ಕಾಯುವ ಬಿರುದಾಂಕನಾಗಿದ್ದಿ ನೀನು. ತನ್ನ ಭಕ್ತರನ್ನು ಕಾಯ್ತೇನೆಂತು ಬೆಳೆದು ಉಳ್ಳವನು ನೀನು. ಅದನ್ನು ತೋರಿಸುವುದಕ್ಕೋಸ್ಕರ ಎರಡೂ ಕೈಗಳನ್ನು ಟೊಂಕಕ್ಕೆ ಇಟ್ಟುಕೊಂಡು ಕಟಿಬದ್ಧನಾಗಿದ್ದೆ. ಕಾಳಿಂಗನ ಬಿಂಕ, ಕಾಳಿಂಗ ಸರ್ಪನ ಹೆಡೆ ಮೇಲೆ ಕುಣಿದು ಅವನ ಶಕ್ತಿಯ ಗರ್ವವನ್ನು ಮುರಿದವನು ನೀನು. ಬಿಡಿಸಿದೆಯೋ ನಿಷ್ಕಳಂಕ ದೋಷರಹಿತನಾದ ಪರಮಾತ್ಮ, ಅವನ ಗರ್ವವನ್ನು ಬಿಡಿಸಿ ಉದ್ಧಾರ ಮಾಡಿದಿ. ಮುರನಾಮಕ, ಶಿಶುಪಾಲ, ಧೇನುಕಾಸುರ, ಹಂಸಾಸುರ, ವತ್ಸಾಸುರ, ಕಂಸಾಸುರ, ದಂತವಕ್ರರೆ ಮೊದಲಾದ ದೈತ್ಯರನ್ನು ಸಂಹಾರ ಮಾಡಿದವನು ನೀನು. ಪರನಾಗಿ ಸರ್ವರಿಗೂ ಶ್ರೇಷ್ಠನಾಗಿ ಸರ್ವೋತ್ತಮನಾಗಿ ದೇವತೆಗಳ ಪಕ್ಷವನ್ನು ವಹಿಸಿ ದೈತ್ಯರಿಗೆ ಪರನಾಗಿ ಕೊಟ್ಟೆ ಧಾರಣೆಗಿಷ್ಟ ಪ್ರಪಂಚ ಬದುಕು ಏನು ಬೇಕಾಗಿದೆಯೋ ಅದನ್ನೆಲ್ಲ ಕೊಟ್ಟಿದೆಯಪ್ಪ ಪರಮಾತ್ಮ. ಸುಜನರ ಕಷ್ಟ ಸಾತ್ವಿಕರಿಗೆ ಬರುವಂತಹ ತೊಂದರೆಗಳನ್ನು ಬಿಡಿಸಿದ್ಯಪ್ಪ. ಓಜೆಷ್ಟ ಕಷ್ಟಗಳನ್ನು ಬಿಡಿಸುವಂತನಾಗಿರುವವು ನೀನು. ಓಜ ದೊಡ್ಡ ಜ್ಞಾನಿಗಳು, ಪ್ರಧಾನ ವ್ಯಕ್ತಿಗಳು, ಅವರಿಗೆ ಇಷ್ಟನಾದವನು, ಅಂಥವರನ್ನು ಇಷ್ಟಪಡುವನು. ಓಜ ಜೀವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿಯೂ ಪಾಂಡುರಂಗನು ತನ್ನ ಒಂದು ಕೈಯಲ್ಲಿ ಕೋಲನ್ನು ಧರಿಸಿ ಮತ್ತೊಂದರಲ್ಲಿ ಶಂಖವನ್ನು ಧರಿಸಿ ತನ್ನ ಎರಡೂ ಕೈಗಳನ್ನು ಸೊಂಟಕ್ಕೆ ಇಟ್ಟುಕೊಂಡು ನಿಂತಿದ್ದಾನೆ. ತಾನು ಜಗದೇಕ ವೀರನಾಗಿ ಭಕ್ತರ ಸಂರಕ್ಷಕನಾಗಿದ್ದಾನೆ. ಸಕಲ ದೈತ್ಯ ಸಮೂಹಗಳನ್ನು ಮರ್ದನ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪಾಂಡುರಂಗ ತನ್ನ ಸೊಂಟಕ್ಕೆ ಕೈಗಳನ್ನ ಇಟ್ಟುಕೊಂಡು ನಿಂತಿದ್ದಾನೆ. ಯಥಾಪತಿ ತಥಾ ಸತಿ ಅನ್ನುವಂತೆ ರುಕ್ಮಿಣಿ ದೇವಿ ತನ್ನ ಸೊಂಟಕ್ಕೆ ಕೈಗಳನ್ನ ಇಟ್ಟುಕೊಂಡು ತಾನು ಗಂಡನಂತೆ ಇದ್ದೇನೆ ತೋರಿಸ್ತಾ ಇದ್ದಾರೆ. ಇಬ್ಬರೂ ಈಶಕೋಟಿ ಪ್ರವಿಷ್ಟರಾಗಿದ್ದಾರೆ. ಇಬ್ಬರೂ ತಮ್ಮ ತಮ್ಮ ಅವತಾರಗಳಿಗೂ ಅಣು ಮಹದ್ರೂಪಗಳಿಗೂ ಅಂಶ ಆವೇಶಗಳಿಗೂ ಭೇದವಿಲ್ಲದವರಾಗಿದ್ದಾರೆ. ದೇಶತಃ ಕಾಲತಃ ಸಮರಾಗಿದ್ದಾರೆ. ಜೀವ ಜಡ ವಿಲಕ್ಷಣ ಸಮರೂಪರಾಗಿದ್ದಾರೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಅಧೀನಳಾಗಿದ್ದಾಳೆ. ಗುಣದಿಂದ ಸರ್ವಥಾ ಅಸಮಳಾಗಿದ್ದಾಳೆ. ಇಬ್ಬರೂ ಲಿಂಗವರ್ಜಿತರಾಗಿದ್ದಾರೆ. ನಿಯಾಮಕ ಭಾವದಿಂದ ಸತಿಪತಿಯದು. ಸಮರೂಪ ಸಮಕಾಲ ಸಮದೇಶೇ ವ್ಯಾಪುತೆ ಗೋಪಾಲ ವಿಠ್ಠಲನ ಅರ್ಧಾಂಗಿನಿ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನನ್ನು ಯಾರು ನಂಬಿ ಭಜಿಸುತ್ತಾರೆ ಅವರೇ ಈ ಸಂಸಾರ ಸಾಗರದಿಂದ ಮುಕ್ತರಾಗ್ತಾರೆ. ಆ ಸಂಸಾರ ಸಾಗರದಿಂದ ಮುಕ್ತರಾಗಬೇಕಾಗಿದ್ದರೆ ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ತಿಳಿದುಕೊಂಡು ಅವನೇ ಎಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದು ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಈ ಅನುಸಂಧಾನ ಇಟ್ಕೊಂಡು ಸಶಾಸ್ತ್ರ ಪ್ರವಚನದಿಂದ ಶಿಷ್ಟಜನರ ಪರಿಪಾಲನೆಯನ್ನು, ಕುಮತಗಳ ಖಂಡನೆಯನ್ನು ಮಾಡುವುದರ ಮೂಲಕ ಏನಾಗುತ್ತೆ ಅಂತಂದರೆ ಭೂಮಿಯಲ್ಲಿ ಸರಿಯಾದ ಒಂದು ಜ್ಞಾನ ಸ್ಥಾಪನೆ ಆಗುತ್ತೆ. ಮಂಗಳ ಶ್ರೇಣಿ ಅಂತ ಹೇಳಿದ್ದಾರೆ. ಪರಮಾತ್ಮ ಪರಮ ಮಂಗಳ ಸ್ವರೂಪನಾಗಿದ್ದಾನೆ. ಇಂತಹ ಪರಮಾತ್ಮ ಗುಣ ರೂಪ ಕ್ರಿಯೆಗಳನ್ನು ಸರ್ವತ್ರದಲ್ಲಿ ಸ್ಮರಿಸುವವರಿಗೆ ಇಹದಲ್ಲಿಯೂ ಪರದಲ್ಲಿಯೂ ಮಂಗಳವನ್ನು ಉಂಟು ಮಾಡ್ತಾನೆ. ಅವನನ್ನು ಸ್ಮರಿಸುವವರಿಗೆ ಮಂಗಳ ತರಂಗಗಳು ಪ್ರಾಪ್ತಿ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇಳಿದ್ದಾರೆ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಗುರುಗಳಲ್ಲಿ ತಾರತಮ್ಯಾನುಸಾರವಾಗಿ ಸರಿಯಾಗಿ ಭಕ್ತಿಯನ್ನು ಮಾಡುತ್ತಾ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ಅವನ ಮಹಿಮೆಯನ್ನು ಕೇಳ್ತಾ ಇರಬೇಕು, ಕೊಂಡಾಡ್ತಾ ಇರಬೇಕು.
ಲೋಕೈಕ ಸತ್ರಾಣಿ 14 ಲೋಕಗಳಿಗೆ ಪರಮಾತ್ಮ ದಾತನಾದ ಪರಮಾತ್ಮ ಶಶ್ವದೇಕ ಪ್ರಕಾರನಾಗಿ ಅನಾದಿ ಕಾಲದಿಂದಲೂ ಸೃಷ್ಟಿ ಸ್ಥಿತಿಗಳನ್ನು ಮಾಡ್ತಾ ಇರುವುದರಿಂದ ಅವನಿಗೆ ಯಾವ ಆಯಾಸವೂ ಇಲ್ಲ, ಅಭಾವವೂ ಇಲ್ಲ. ಅದು ಈ ಸಾಮರ್ಥ್ಯ ಪರಮಾತ್ಮ ಒಬ್ಬನಿಗೆ, ಆದ್ದರಿಂದ ಅವನೇ ಲೋಕೈಕ ಪ್ರಬಲನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅವನನ್ನು ಸ್ತೋತ್ರ ಮಾಡ್ತಾಯಿದ್ದೆ. ಆ ಪರಮಾತ್ಮ ಬ್ರಹ್ಮಾಂಡದಲ್ಲಿಯೂ ಇದ್ದಾನೆ, ಪಿಂಡಾಂಡದಲ್ಲಿಯೂ ಇದ್ದಾನೆ, ಅತ್ಯಂತ ಸರ್ವೋತ್ತಮನಾಗಿದ್ದಾನೆ, ಪ್ರಬಲನಾಗಿದ್ದಾನೆ. ಅದಕ್ಕೆ ಅವನನ್ನು ಲೋಕೈಕ ಸತ್ರಾಣಿ ಅಂತ ಕರೆದರು. ಶರಣು ಹೊಕ್ಕವರ ಕಾಯುವ ಬೆರುದಾಂಕ, ಯಾರು ಪರಮಾತ್ಮನಿಗೆ ಶರಣು ಹೋಗುತ್ತಾರೆಯೋ ಅಂಥವರನ್ನು ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಮಾತಾಪಿತೃಗಳ ಶುಶ್ರೂಷೆಯಲ್ಲಿರುವಂತಹ ಪುಂಡಲೀಕ ಭಗವಂತ ಎದುರು ಬಂದು ನಿಂತರೆ ಇಟ್ಟಿಗೆಯನ್ನು ಕೊಡ್ತಾನೆ, ನಿಂತು ಬಂತು. ಇಂದಿಗೂ ಪರಮಾತ್ಮ ಅಲ್ಲೇ ಇದ್ದಾನೆ. ಜಗನ್ನಾಥದಾಸರ ಧಾತ್ರಿದೇವ ಗಣೋರು ಸುಖದಃ ಸಂಸಾರ ತಾಪಾತ್ಪಹೋ ಅಂತ ಕೊಂಡಾಡಿದ ಪರಮಾತ್ಮನೇ ನಮ್ಮನ್ನು ಉದ್ಧಾರ ಮಾಡುವವನು. ಭಕ್ತರಿಂದ ಸತ್ಸಾಧನೆಯನ್ನು ಮಾಡಿಸಿ ಅವರನ್ನ ಉದ್ಧಾರ ಮಾಡ್ತಾನೆ. ವಿಠ್ಠಲ ಸೊಂಟಕ್ಕೆ ಕೈಯನ್ನು ಇಟ್ಟುಕೊಂಡು ನಿಂತಿರುವ ಭಂಗಿ ಅವನು ಶರಣ ರಕ್ಷಕನೆಂಬ ಬಿರುದಾಂಕಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಾಳಿಂಗನ ಬೆಂಕ ಬಿಡಿಸಿದೆಯೋ ಅಂತ ಹೇಳಿದ್ರು. ಶ್ರೀಕೃಷ್ಣ ಅವತಾರದಲ್ಲಿ ಕಾಳಿಂಗ ಅನ್ನುವ ಸರ್ಪ ವಿಷಪೂರಿತವಾದ ತನ್ನ ವಿಷದಿಂದ ಮಡುವಿನಲ್ಲಿದ್ದು ಪೂರ ಆ ಮಡುವನ್ನು ಇದು ಮಾಡಿಬಿಟ್ಟು ವಿಷ ಮಾಡಿತ್ತು. ಕಾಳಿಂಗನನ್ನು ಅಲ್ಲಿ ಓಡಿಸುವುದಕ್ಕೋಸ್ಕರ ಪರಮಾತ್ಮ ಆ ದಂಡೆ ಹತ್ತಿರ ಇರುವಂತಹ ಒಂದು ವೃಕ್ಷವನ್ನು ಹತ್ತಿ ಕಾಳಿಂಗನ ಮಡುವಿಗೆ ಧುಮುಕ್ತಾನೆ. ಆಗ ಕಾಳಿಂಗ ಸಿಟ್ಟಿನಿಂದ ಅವನು ಇದು ಮಾಡ್ತಾಯಿದ್ರೆ ಶ್ರೀಕೃಷ್ಣ ಅವನ ಜೊತೆಗೆ ಬಹುಕಾಲ ಲೀಲೆ ಆಡ್ತಾನಂತೆ. ಆದರೆ ನೋಡುವವರಿಗೆ ಅದು ಭೀಕರವಾಗಿತ್ತು. ಕೊನೆಗೆ ಕೃಷ್ಣ ಆ ಕಾಳಿಂಗನನ್ನು ವಿಶೇಷವಾಗಿ ದಣಿಸಿ ಅವನ ಹೆಡೆಯ ಮೇಲೆ ಹತ್ತಿ ನೃತ್ಯವನ್ನು ಮಾಡ್ತಾನೆ. ಕೃಷ್ಣನ ಕುಣಿತವನ್ನು ತಾಳಲಾದೆ ಕಾಳಿಂಗನು ಮೊದಲು ವಿಷವನ್ನು ಹೊರಗೆ ಹಾಕ್ತಾನೆ. ಕೊನೆಗೆ ರಕ್ತವನ್ನು ಹೊರಗೆ ಹಾಕ್ತಾನೆ, ರಕ್ತವನ್ನು ಕಾರ್ಲಿಕ್ಕೆ ಮಾಡ್ತಾನೆ. ಆಗ ಕಾಳಿಂಗನ ಪತ್ನಿಯರು ಬಂದು ಶ್ರೀಕೃಷ್ಣನ ಕುರಿತು ಬೇಡ್ಕೋತಾರೆ, ಕಾಳಿಂಗನ ಅಪರಾಧವನ್ನು ಕ್ಷಮಿಸಪ್ಪ, ನಮ್ಮನ್ನು ಉದ್ಧಾರ ಮಾಡು ಅಂತ ಬೇಡ್ಕೋತಾರೆ. ಆಗ ಕೃಷ್ಣ ಕಾಳಿಂಗನನ್ನು ಕ್ಷಮಿಸಿ ಹೇಳ್ತಾನೆ ಆ ಕಾಳಿಂಗನಿಗೆ, ಈ ಮಡುವನ್ನು ಬಿಟ್ಟು ಹೋಗು, ಇಲ್ಲಿ ಸಾಧುಗಳು ಬಂದು ಸಾಧನೆ ಮಾಡ್ಕೋತಾರೆ ಅಂತೆ. ಆಗ ಕಾಳಿಂಗ ತನ್ನ ಗರ್ವವನ್ನು ಬಿಟ್ಟು ಆ ಮಡುವನ್ನು ತ್ಯಜಿಸಿ ಕುಟುಂಬ ಪರಿವಾರ ಸರಿತವಾಗಿ ರಮಣ ದ್ವೀಪಕ್ಕೆ ಹೊರಟು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಕಾಳಿಂಗನ ಬಿಂಕವನ್ನು ಬಿಡಿಸಿದ್ದಾನೆ. ನಿಷ್ಕಳಂಕ ಪರಮಾತ್ಮ ಮೂರ ಶಿಶುಪಾಲ, ಧೇನುಕ, ಹಂಸ, ವತ್ಸಾಸುರ, ಕಂಸ, ದಂತವಕ್ರಾದ್ಯರ ಹಿಂಸಾ ಎಂಬುದಾಗಿ ಹೇಳುತ್ತಾ ಒಂದು ಕ್ಷಣದಲ್ಲಿ ತಾವು ತಿಳಿದ ಭಾಗವತ ಗ್ರಂಥ ಸಾರವನ್ನು ಮನನ ಮಾಡಿಕೊಂಡು ಶ್ರೀಕೃಷ್ಣ ಭಕ್ತರ ದುರಿತ ನಿವಾರಕನೆಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಈ ಕಥಾಭಾಗಗಳೆಲ್ಲ ಭಾಗವತದಲ್ಲಿ ಬಂದಿದೆ. ಹೇಳಿದ್ದಾರೆ, ದೇವದೈತ್ಯರ ತಾರತಮ್ಯವು ಪಾವಮಾನ ಮತಾನಗರಿಗೆದು ಕೇವಲ ಅವಶ್ಯಕವು ತಿಳಿಬುದು ಕೋವಿದರು ನಿತ್ಯ ದಾವಶಿಕೆ ಪಾಪಾಟವಿಗೆ ನವೆ ನಾವೆ ಎನಿಪುದು ಸಮುದ್ರಕ್ಕೆ
ಪಾವಟಿಗೆ ವೈಕುಂಠ ಲೋಕಕ್ಕಿದೆಂದು ಕರೆಸುವುದು. ಆದ್ದರಿಂದ ಪರಮಾತ್ಮನ ದೈತ್ಯಮರ್ದನ ಕಥಾನಕವು ಕೇಳಿದಾಗ ಅನಿಷ್ಟ ನಿವಾರಣೆಯಾಗಿ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಬಿಂಬೋಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಮುರಮರ್ದನ ಜ್ಯೋತಿಷ್ಪುರದಲ್ಲಿ ಭೂಪುತ್ರನ ನರಕಾಸುರನು 60,000 ಸುಂದರ ರಾಜ ಕನ್ಯರನ್ನು ಸೆರೆ ಹಿಡಿದಿಟ್ಟಿದ್ದನು. ಇವನು ದೇವತೆಗಳ ಮೇಲೆ ದಾಳಿ ಮಾಡಿ ವರುಣನ ಛತ್ರವನ್ನು ಆದಿತ್ಯ ಕುಂಡಲವನ್ನು ತಂದು ಅಲ್ಲಿಟ್ಕೊಂಡಿದ್ದ. ಇಂದ್ರಾದಿಗಳಿಗೆ ಅವನು ಉಪಟ ತಳೆಯಲೇ ಆಗಲಿಲ್ಲ. ಕೃಷ್ಣನಿಗೆ ಮೊರೆ ಹೋಗ್ತಾರೆ. ಆಗ ಶ್ರೀಕೃಷ್ಣ ನರಕಾಸುರನ ಮೇಲೆ ಯುದ್ಧಕ್ಕೆ ಹೋಗಿ ನರಕಾಸುರನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಆ ಎಲ್ಲ ರಾಜಕನ್ಯರಿಗೆ ಮುಕ್ತಗೊಳಿಸಿ ಆ ರಾಜಕನ್ಯಕರನ್ನು ವಿದ್ಯುಕ್ತವಾಗಿ ವಿವಾಹವಾಗ್ತಾನೆ ಅಂತ ಬರುತ್ತೆ. ಬಿಂಬೋಪಾಸನೆ ಅಂತ ಹೇಳಿದ್ದಾರೆ. ಬಿಂಬೋಪಾಸನೆ ಅಂತಂದರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅವನೇ ನಮ್ಮ ಹೃದಯ ಮಂದಿರದಲ್ಲಿದ್ದಾನೆ. ದೇಹದ ತತ್ವಾಭಿಮಾನಿಗಳ ಸ್ವಾಮಿಯಾಗಿದ್ದಾನವನು. ಆದ್ದರಿಂದ ಅಂತಹ ಪರಮಾತ್ಮನ ಅನುಗ್ರಹವಾದರೆ ನಮಗೆ ಅಜ್ಞಾನ ಹೋಗಿ ಪರಿಶುದ್ಧವಾದ ಜ್ಞಾನ ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಶಿಶುಪಾಲ, ದಂತವಕ್ರ ಇತ್ಯಾದಿ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ರಾಜಸೂಯ ಯಾಗವನ್ನು ನಿರಾಂತಕವಾಗಿ ಮಾಡುವಂತೆ ಮಾಡಿದ್ದಾನೆ. ಶ್ರೀ ಜಗನ್ನಾಥದಾಸರು ಆ ಹರಿಯ ಲೀಲೆಯನ್ನು ಸ್ಮರಣೆಗೆ ತಂದುಕೊಂಡು ವಿಠ್ಠಲನನ್ನು ನೋಡಿದರು ಅಂತ ಹೇಳ್ತಾ ಇದ್ದಾರೆ. ಧೇನುಕಾಸುರನನ್ನು, ಹಂಸನಾಮಕ ದೈತ್ಯನನ್ನು, ವತ್ಸಾಸುರನನ್ನು ಎಲ್ಲರನ್ನೂ ಪರಮಾತ್ಮ ಇದು ಮಾಡಿದ. ಕಂಸನನ್ನು ಇದು ಮಾಡಿ ಆಮೇಲೆ ಪರಮಾತ್ಮ ಇಷ್ಟೆಲ್ಲ ಮಾಡಿ ಯಾಕೆ ಮಾಡ್ದ? ಸುಜನರ ಕಷ್ಟ ಬಿಡಿಸುವುದಕ್ಕೋಸ್ಕರ ಮಾಡಿದ್ದಾನೆ ಪರಮಾತ್ಮ. ಈ ರೀತಿಯಾಗಿ ಜಗದ್ವಿಲಕ್ಷಣ ಆಗಿರುವಂತಹ ಪರಮಾತ್ಮ ಜೀವ ಜಡಗಳಿಂದ ಅತ್ಯಂತ ಭಿನ್ನನಾಗಿರುವುದರಿಂದ ಜೀವ ಜಡಗಳ ಗುಂಪಿಗೆ ಸೇರದೆ ಪರನಾಗಿದ್ದಾನೆ. ಸರ್ವಾಂತ ಪ್ರೇರಕನಾದ ಪರಮಾತ್ಮನು ದೇವತೆಗಳಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ಅವರಿಗೆ ಸತ್ಕರ್ಮ ಪ್ರೇರಣೆಯ ನಿಮಿತ್ತ ಹತ್ತಿರನಾಗಿರ್ತಾನೆ. ದೈತ್ಯರಿಗೆ ವಿರುದ್ಧ ದಿಕ್ಕಿನಲ್ಲಿ ದುಷ್ಕರ್ಮ ಪ್ರೇರಣೆ ಮಾಡುತ್ತಾ ಅವರಿಂದ ನಿಮಿತ್ತ ಪರ ಹತ್ತಿರರಾಗಿರ್ತಾನೆ. ಈ ರೀತಿಯಾಗಿ ಪರಮಾತ್ಮ ಹೇಳಿದ್ದಾರೆ, ಮನದೊಳಗೆ ತಾನೆಪ್ಪ ಮನವೆಂದೆನೆಸಿಕೊಂಬನು, ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಕ್ಕೆ. ಎಲ್ಲರ ಮನಸ್ಸಿನಲ್ಲಿ ತಾನಿದ್ದು, ಮನನಾಮಕನಾಗಿ ತಾನಿದ್ದು, ಅವರ ಮನಸ್ಸಿನ ವೃತ್ತಿಗನುಸಾರವಾಗಿ ತ್ರಿವಿಧ ಸಾತ್ವಿಕ ರಾಜಸ ತಾಮಸರಿಗೆ ಆ ಭೋಗಗಳನ್ನು ಕೊಟ್ಟು ಅಂತರ್ಯಾಮಿಯಾಗಿದ್ದು ಆ ರೀತಿಯಾಗಿ ಮಾಡ್ತಾಯಿದ್ದ. ಆದರೆ ತಾನು ಮಾತ್ರ ನಿರ್ಲಿಪ್ತನಾಗಿದ್ದಾನೆ ಪರಮಾತ್ಮ. ಅವರವರ ಇಚ್ಛೆಯಂತೆ ಸಾಧನೆ ಮಾಡಿಸಿ ಅದರೊಳಗೆ ಸುಜನರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ
ಸೌಖ್ಯವನ್ನು ಕೊಡ್ತಾನೆ. ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಅದನ್ನೇ ಹೇಳ್ತಾರೆ ಬಿಂಬೋಪಾಸನೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ. ಜೀವೋತ್ತಮರಾಗಿರುವಂತಹ ಬ್ರಹ್ಮದೇವರಿಗೂ ವಾಯುದೇವರಿಗೂ ಸ್ವಾಮಿಯಾಗಿದ್ದಾನೆ. ಈ ರೀತಿಯಾಗಿ ತಿಳಿದುಕೊಂಡು ಭಕ್ತರಿಂದ ಅಪೇಕ್ಷಿತನಾಗಿದ್ದಾನೆ ಅಂತ ತಿಳಿದುಕೊಂಡು ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಶುಭತಮ ಸುಖತೀರ್ಥ ಆರಾಧ್ಯ ಸಧ್ಯಾನ ಪಾತ್ರ ಇಭವರ ರಿಪುಹರ್ತ ವಿಶ್ವಜನ್ಮಾದಿಕರ್ತ ಅಭಯತವ ಪದಾಂಬೋ ಜಾತ ಯುಗ್ಮ ಪ್ರಸಾದ ನಭದನು ಪಿತದೇಹಿ ನಿಶ್ಚಲಾನಂತ ಪಾಹೇ. ಶುಭತಮ ಗುಣಪೂರ್ಣನಾಗಿರುವಂತಹ ದೋಷವರ್ಜಿತನಾಗಿರುವಂತಹ ಸುಖತೀರ್ಥ ಅಂತಂದರೆ ಶ್ರೀ ಮಧ್ವಾಚಾರ್ಯರು ಆರಾಧ್ಯ, ಅವರಿಂದ ಪೂಜಿಸಲ್ಪಟ್ಟವನು. ಸಧ್ಯಾನ ಪಾತ್ರ, ಸಮಸ್ತರು ಧ್ಯಾನ ಮಾಡಲು ಯೋಗ್ಯನಾದವನು. ಇಭವರ ರಿಪು, ಗಜರಾಜ ವೈರಿಯಾಗಿದ್ದ ಮೊಸಳೆಯನ್ನು ಹರ್ತ ಅಂದರೆ ಸಂಹಾರ ಮಾಡಿದವನು. ವಿಶ್ವಜನ್ಮಾದಿಕರ್ತ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮಾಡುವವನು. ಅಭಯ, ಭಯವನ್ನು ಬಿಡಿಸುವವನು. ತವ ನಿನ್ನ ಪಾದಾಂಬುಜ ಯುಗ್ಮ ಪ್ರಸಾದ, ಪಾದದರ್ಶನ ಫಲವನ್ನು. ನಭದನು, ಆಕಾಶ ದೇಹಕಾಂತಿ ಉಳ್ಳವನೇ ಅಥವಾ ನಭವೇ ತನುವಾಗಿ ಉಳ್ಳವನೇ. ಆಕಾಶಕ್ಕೆ ಅಭಿಮಾನಿಯಾದ ಗಣಪತಿಯ ಚಾರುದೇಶ್ನನ ಅಂದರೆ ಪಿತನ, ಚಾರುದೇಶ್ನನ ಪಿತ ತಂದೆಯಾದ ಶ್ರೀಕೃಷ್ಣನೇ. ನಭತನು ಪಿತ, ಗಣಪತಿಯ ತಂದೆಯಾದ ಶಂಕರನ ದೇಹಿ, ಅರ್ಧ ದೇಹಿ ಎನಿಸಿದವನು. ಹರಿಹರ, ದೇಹಿ ಅನುಗ್ರಹವನ್ನು ಮಾಡು. ನಿಶ್ಚಲ ಜಗದ್ಭರಿತ ಸತ್ಯ ಸಂಕಲ್ಪ ಅನಂತ ನಿಸ್ಸೀಮ ಪಾಹಿ ರಕ್ಷಿಸು. ಒಂದೊಂದು ಪದ್ಯದಲ್ಲಿ ಎಷ್ಟೊಂದು ಅರ್ಥವನ್ನು ಇಟ್ಟಿಲ್ಲಿ ದಾಸ ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳಿದುಕೊಂಡು ಆ ರೀತಿ ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನೇ ಎಲ್ಲ ಜೀವರ ಅವರವರ ಕರ್ಮಾನುಸಾರವಾಗಿ ಅವರಿಗೆ ಎಲ್ಲಿ ಹುಟ್ಟಿಸ್ಬೇಕು, ಯಾವ ಇದರಲ್ಲಿ ಹುಟ್ಟಿಸ್ಬೇಕು, ಪ್ರತಿಯೊಂದನ್ನು ಲೆಕ್ಕ ಮಾಡಿಸಿ ಅಷ್ಟೇ ಹೆಚ್ಚು ಕೊಡೋದಿಲ್ಲ, ಕಡಿಮೆಯೂ ಮಾಡೋದಿಲ್ಲ, ಅಷ್ಟು ಕೊಡ್ತಾನೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯು ವಿಗಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.